ಶಿವ ಇಲ್ಲಿ ಓಡಾಡ್ಕೊಂಡಿದ್ದ ಒಬ್ಬ ವ್ಯಕ್ತಿಯಾಗಿದ್ದಿರ್ಬೋದು, ಮತ್ತು ವಿಷ್ಣು ಎಲ್ಲೂ ಇರಲಿಲ್ಲ. ವಿಷ್ಣು ಕಲ್ಪಿತ ವ್ಯಕ್ತಿ, ಅವನ ಅವತಾರಗಳು ಎಲ್ಲವೂ ಕಲ್ಪಿತ. ರಾಮ ಅವನ ಅವತಾರವೆಂಬುದು ಒಂದು ಕಲ್ಪಿತ. ಪರ್ವತಾರೋಹಿಗಳಿಗೆ, ಚಾರಣಿಗರಿಗೆ ಗೌರಿಶಂಕರ, ಅದರ ಜನಪ್ರಿಯ ಹೆಸರು ಮೌಂಟ್ ಎವರೆಸ್ಟ್. ಹೇಗೋ ಹಾಗೆ ನಮ್ಮ ಭಾರತದ ಮನಸ್ಸುಗಳಿಗೆ ರಾಮಾಯಣ. ಅದರಲ್ಲೂ ಚಿಂತಕರು, ಲೇಖಕರು, ಕವಿಗಳು ಅಂದರೆ ರಾಮಾಯಣ ಮತ್ತೆ ಮತ್ತೆ ಅವರನ್ನು ಸೆಳೆಯುತ್ತೆ. ಹೀಗಿದ್ದರೆ ಚೆನ್ನಾಗಿತ್ತಲ್ಲ, ಹೀಗೆ ಬರೆದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂತ ಪುನಃ ಸೃಷ್ಟಿ ಮಾಡಲಿಕ್ಕೆ ಅವರನ್ನು ಪ್ರೇರೇಪಿಸುತ್ತೆ. ಮೌಂಟ್ ಎವರೆಸ್ಟ್ ಅಥವಾ ಗೌರಿಶಂಕರವನ್ನು ಹತ್ತುವುದು ಎಷ್ಟು ಕಷ್ಟವೋ, ರಾಮಾಯಣವನ್ನು ಮರು ವ್ಯಾಖ್ಯಾನ ಮಾಡುವುದು ಅಷ್ಟೇ ಕಷ್ಟ. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕುವೆಂಪು ಅವರು ಕೂಡ ರಾಮಾಯಣ ದರ್ಶನವನ್ನೇ ಬರೆದವರು ಅನ್ನೋದನ್ನು ನಾವು ಜ್ಞಾಪಿಸ್ಕೋಬೇಕು. ತಿಣುಕುದನು ಫಣಿರಾಯ ರಾಮಾಯಣಗಳ ಭಾರದಲ್ಲಿ ಅಂತಲೇ ಕವಿನುಡಿ ಇರುವಾಗ, ನಮ್ಮ ಪುರುಷೋತ್ತಮ್ ದಾಸ್ ಹೆಗ್ಡೆಯವರು ಮತ್ತೆ ರಾಮಾಯಣವನ್ನು ತಾನು ಮರು ವ್ಯಾಖ್ಯಾನ ಮಾಡ್ತೀನಿ ಅಂತ ಹೊರಟಿದ್ದಾರಲ್ಲ, ಅದು ನಿಜಕ್ಕೂ ಮೊಟ್ಟ ಮೊದಲ ಧೈರ್ಯದ ಹೆಜ್ಜೆ. ಆ ಧೈರ್ಯದ ಹೆಜ್ಜೆ ಇಟ್ಟದ್ದಕ್ಕೆ ನಾನು ಅವ್ರನ್ನ ಅಭಿನಂದಿಸ್ತೀನಿ. ನಾನು ಅವ್ರನ್ನ 2-3 ಸಲ ದೂರವಾಣಿಯಲ್ಲಿ ಅವರ ಜೊತೆ ಮಾತಾಡಿದೆ. ಹೇಗೆ ಅವರು ಒಬ್ಬ ವಿಜ್ಞಾನದ ಹಿನ್ನೆಲೆಯ ವ್ಯಕ್ತಿಯಾಗಿ, ಒಬ್ಬ ಅಭ್ಯಂತರರು, ಯಂತ್ರಜ್ಞಾನಿಯಾಗಿ, PWDನಲ್ಲಿ ಯಂತ್ರಜ್ಞಾನಿಯಾಗಿ ಕೆಲಸ ಮಾಡುವ ಅವರು ಹೇಗೆ ಈ ರಾಮಾಯಣದ ಬಗ್ಗೆ ಇಷ್ಟು ಆಸಕ್ತಿಯನ್ನು ಹೊಂದಿದ್ರು ಅಂತ ಕೇಳಿದಾಗ, ಈ ಆಕರಗಳ ವಿನ್ಯಾಸದ ಬಗ್ಗೆ ಮಾತಾಡೋಕ್ಕೆ ನನಗೆ ಕೆಲವು ಹೊಳಹುಗಳು ಸಿಕ್ಕಿದ್ದಾವೆ. ಬಂಧುಗಳೇ, ಇಲ್ಲಿನ ಮೊಟ್ಟ ಮೊದಲ ಆಕಾರ ಅಂದರೆ ನಮ್ಮ ಲೇಖಕರ ಕುತೂಹಲದ, ಕಥನ ಕುತೂಹಲದ ಮನಸ್ಸು, ಪ್ರಶ್ನೆ ಕೇಳುವ ಮನಸ್ಸದು. ಯಾಕೆ, ಹೇಗೆ, ಏನು ಅಂತ. ಅವರಿಗೆ ವಾಲ್ಮೀಕಿ ರಾಮಾಯಣವನ್ನು ಓದುವಾಗ ಅಥವಾ ರಾಮಾಯಣವನ್ನು ಓದುವಾಗ ಏನಿದು ವಾಲ್ಮೀಕಿ ರಾಮಾಯಣ ಇದ್ದಕ್ಕಿದ್ದಂಗೆ ಶುರುವಾಗುತ್ತೆ. ಕೌಂಚ ಪಕ್ಷಿಗಳನ್ನು ಬೇಟೆಯಾಡಿದ ಬೇಟೆಗಾರನ ಬಗ್ಗೆ ಒಂದು ಶ್ಲೋಕ ಬಂತು. ಹೀಗೆ ಇದ್ದಕ್ಕಿದ್ದಾಗೆ ಶುರುವಾಗುತ್ತೆ. ಎಲ್ಲೆಲ್ಲೋ ಯಾವ್ಯಾವುದೋ ಪಾತ್ರಗಳು ಬರುತ್ತೆ, ಎಲ್ಲೋ ಒಂದು ಪಾತ್ರ ಪರಿಚಯ ಆಗುತ್ತೆ, ಅದಕ್ಕಿನ್ನೆಲ್ಲೋ ವಿವರಣೆ ಇರುತ್ತೆ. ಇದೇನಿದು ರಾಮಾಯಣ ಹೀಗಿದೆಯಲ್ಲ, ಅದನ್ನು ನಾನು ಅರ್ಥ ಮಾಡ್ಕೋಬೇಕು, ನಾನು ಮೂಲದಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಓದಬೇಕು ಅಂತ ತಾನು ಹೊರಟೆ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಅವರ ಮೊಟ್ಟ ಮೊದಲ ಜಿಜ್ಞಾಸೆ ಅಂದರೆ ತಾನು ಮೂಲ ವಾಲ್ಮೀಕಿ ರಾಮಾಯಣವನ್ನು ಓದಬೇಕು ಅನ್ನೋದು. ಈ 2 ಭಾಗಗಳಲ್ಲಿ ಬಂದಿರುವಂತಹ ಪುರುಷೋತ್ತಮಾಯಣವನ್ನು ಅವರು ಮಹಾಕವಿ ವಾಲ್ಮೀಕಿಗೆ ಅರ್ಪಿಸಿದ್ದಾರೆ. ವಾಲ್ಮೀಕಿ ರಾಮಾಯಣವನ್ನು ಓದುತ್ತಾ ಅವರು ಕೇಳಿಕೊಂಡಂತಹ ಪ್ರಶ್ನೆಗಳು ಬಹಳ ವೈಜ್ಞಾನಿಕ, ವೈಚಾರಿಕ ಹಾಗೂ ಪ್ರಸ್ತುತವಾದಂತಹ ಕಾಲಕ್ಕೆ ಸಮಕಾಲೀನವೂ ಹೌದು. ಈಗಂತೂ ರಾಮ ಅನ್ನಕ್ಕೆ ಭಯವಾಗುವ ಸ್ಥಿತಿ ಇದೆ ಬಂಧುಗಳೇ. ನಿಮಗೆಲ್ಲ ಗೊತ್ತು, ನಮ್ಮ ಅಜ್ಜಿಯರು ಕೋಟಿ ರಾಮನಾಮ ಬರೆಯೋರು. ಕೋಟಿ ರಾಮನಾಮ ಬರೆಯೋದೇ ತಮ್ಮ ಜೀವನದ ಸಾರ್ಥಕತೆ ಅಂತ ಅಂದ್ಕೊಂಡಿದ್ರು. ಆದರೆ ಇವತ್ತು ರಾಮನನ್ನು ಭಕ್ತಿ ಮತ್ತು ಔನ್ನತ್ಯದ ಕಾರಣಗಳಿಗಿಂತ ಬಹಳ ಭಿನ್ನವಾಗಿ ಬೇರೆ ಬೇರೆ ಕಾರಣಗಳಿಗೆ ಬಳಸಿಕೊಳ್ಳುವಂತಹ ಸಂದರ್ಭ ನಿರ್ಮಾಣವಾಗಿದೆ. ಜೈ ಶ್ರೀರಾಮ್ ಅಂತ ಒಂದು ಪದ ಕೆಲವರಲ್ಲಿ ಕಂಪನವನ್ನು, ಕೆಲವರಲ್ಲಿ ಪುಳಕವನ್ನು ಹುಟ್ಟಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಮಾಯಣದ ಬಗ್ಗೆ ಬರೆಯೋಕ್ಕೆ, ಮಾತಾಡೋಕ್ಕೂ ಧೈರ್ಯ ಬೇಕು. ನಾನು ಆ ದೃಷ್ಟಿಯಿಂದಲೂ ಪುರುಷೋತ್ತಮ್ ಅವ್ರನ್ನ ನೆನೆಯೋಕ್ಕೆ, ಅಭಿನಂದಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಧೈರ್ಯದ ಕೆಲಸವನ್ನೇ ಅವರು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹಾಗಾದರೆ ಇವರು ರಾಮಾಯಣವನ್ನು ನೋಡಿರುವ ದೃಷ್ಟಿ ಯಾವುದು ಮತ್ತು ರಾಮಾಯಣಕ್ಕೆ ಅವರು ಬಳಸಿಕೊಂಡಂತಹ ಆಕರಗಳ ವಿನ್ಯಾಸ ಏನು ಅನ್ನೋದನ್ನು ನೋಡೋದು ನನ್ನ ಈ ಮಾತಿನ ಜವಾಬ್ದಾರಿ ಮತ್ತು ಹಿನ್ನೆಲೆ. ಬಂಧುಗಳೇ, ಇದು ಒಂದು PhD ಪ್ರಬಂಧ ಅಲ್ಲ. ಹಾಗಾಗಿ ನಾವು PhD ಪ್ರಬಂಧದಲ್ಲಿ ನೋಡುವ ಗ್ರಂಥಸೂಚಿ ಇಲ್ಲಿ ಸಿಕ್ಕಲ್ಲ. ಯಾವ್ಯಾವ ಗ್ರಂಥಗಳಿದೆ, ಅಡಿಟಿಪ್ಪಣಿ ಏನು, ಪುಟ ಸಂಖ್ಯೆ ಏನು, ಇವೆಲ್ಲ ಇಲ್ಲಿ ಸಿಕ್ಕಲ್ಲ.
ಇಲ್ಲಿ ಮೊಟ್ಟ ಮೊದಲು ನೋಡಬೇಕಾದ್ದೇನೆಂದರೆ ವಾಲ್ಮೀಕಿ ರಾಮಾಯಣವನ್ನು ಮೂಲದಲ್ಲಿ ಓದುವ ಪ್ರಯತ್ನವನ್ನು ಲೇಖಕರು ಮಾಡಿ ಅಲ್ಲಿಂದ ಓದ್ತಾ 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 ಇಲ್ಲಿ ಪ್ರಕ್ಷಿಪ್ತ ಬಂದು ಸೇರಿದ್ದು ಯಾವುದು, ವಾಲ್ಮೀಕಿಯವರೇ ಸ್ವತಃ ಆಲೋಚನೆ ಮಾಡಿ ಬರೆದಿದ್ದು ಯಾವುದು ಅಂತ ನೋಡುವಾಗ ಅವರಿಗೆ ಮೊಟ್ಟ ಮೊದಲಿಗೆ ಅನಿಸಿದ್ದೇನೆಂದರೆ ಇಲ್ಲಿನ ಬಾಲಕಾಂಡ ಒಂದು ಪ್ರಕ್ಷಿಪ್ತವಾಗಿರಬಹುದೇ ಅನ್ನುವ ಒಂದು ವಿಚಾರ. ನಾರದನ ಪಾತ್ರ ಅದು ಕೂಡ ಪ್ರಕ್ಷಿಪ್ತವಾಗಿರಬಹುದು. ನಾಟಕಗಳಲ್ಲಿ ಬಳಸ್ತಿದ್ದ ನಾರದ ಇಲ್ಲಿ ಒಂದು ಪಾತ್ರವಾಗಿ ಬರುವುದು, ಮುಂದೆ ಹೇಗೆ ಅವನು ಬೆಳೀತಾ ಹೋಗ್ತಾನೆ ಅನ್ನುವುದನ್ನು ಕೂಡ ಅವರು ಆಲೋಚನೆ ಮಾಡ್ತಾ ಹೋಗಿದ್ದಾರೆ. ಹೀಗೆ ವಾಲ್ಮೀಕಿ ರಾಮಾಯಣವನ್ನು ಓದ್ತಾ ಓದ್ತಾ ಅವರಿಗೆ ಅನಿಸಿದ್ದೇನೆಂದರೆ ಈ ಕಾವ್ಯ ಮಹಾಕಾವ್ಯ ಏನಿದೆ ಇದು ಭಾರತದ ಮೂಲ ನಿವಾಸಿಗಳು ಮತ್ತು ಅನಿವಾಸಿಗಳು, ಅವರೇ ಬಳಸಿರುವ ಪದ ಮೂಲ ನಿವಾಸಿ ಅನಿವಾಸಿ, ಮೂಲ ನಿವಾಸಿಗಳು ಮತ್ತು ಅನಿವಾಸಿಗಳ ನಡುವಣ ಸಂಘರ್ಷವನ್ನು ತೆರೆದಿಟ್ಟಿದೆ ಅನ್ನೋದು ಇಲ್ಲಿನ ಒಂದು ಮುಖ್ಯ ಪ್ರಮೇಯ ಅಥವಾ ಚಿಂತನಾ ನೆಲೆ, ಬೇಸ್ ಅಂತೀವಲ್ಲ, ತಳಗಟ್ಟು. ಏನಂದರೆ ಮೂಲದಲ್ಲಿ ಇಲ್ಲಿ ಶಿವನನ್ನು ಪೂಜಿಸುವ ಒಂದು ಸಮುದಾಯ ಇತ್ತು. ಶಿವನನ್ನು ಮಹಾದೇವ ಅಂತ ಭಾವಿಸಿ ಕೈಲಾಸ ಪರ್ವತದಲ್ಲಿರುವ ಅವನು ಸರ್ವಶಕ್ತನೆಂದು ಭಾವಿಸಿ ಉಮೆಯೊಡನೆ ಸುಖ ಸಂಸಾರವನ್ನು ಮಾಡುತ್ತಿರುವ ಕೈಲಾಸಪತಿ ತಮ್ಮ ದೇವರೆಂದು ಭಾವಿಸುವ ಅನಿವಾಸಿ ಸಮುದಾಯ, ಇಲ್ಲಿ ಮೂಲ ನಿವಾಸಿ ಸಮುದಾಯ ಒಂದಿತ್ತು. ಅವರು ಸುರಾಪಾನ ಮಾಡ್ತಿರ್ಲಿಲ್ಲ, ಮಾಂಸವನ್ನು ತಿಂತಾ ಇರಲಿಲ್ಲ. ಅಂತಹ ಒಂದು ಬಹಳ ಸುಸಂಸ್ಕೃತವಾದಂತಹ ಒಂದು ಮೂಲ ನಿವಾಸಿ ಪರಂಪರೆ ಏನಿತ್ತು, ಅದಕ್ಕೆ ಹೊರಗಡೆಯಿಂದ ಬಂದಂತಹ, ಅವರು ಆರ್ಯಾಸ ಅನ್ನುವ ಪದವನ್ನು ಬಳಸಿದ್ದಾರೆ, ಹೊರಗಡೆಯಿಂದ ಬಂದ ಆರ್ಯಾಸ ಸಮುದಾಯ, ಆರ್ಯರ ಸಮುದಾಯವು ಇವರ ಮೇಲೆ ದಬ್ಬಾಳಿಕೆ ಮಾಡಿ ವಿಷ್ಣು ಪುರಾಣವನ್ನು ಅವರ ಮೇಲೆ ಆರೋಪಿಸಿ ಶಿವಪುರಾಣಕ್ಕೂ ವಿಷ್ಣು ಪುರಾಣಕ್ಕೂ ಅನೇಕ ಸಂಘರ್ಷಗಳು ಉಂಟಾಗಿ ರಾಮನನ್ನು ವಿಷ್ಣುವಿನ ಅವತಾರ ಅಂತ ಬಿಂಬಿಸಿದ್ರು ಅನ್ನುವ ಒಂದು ಮೂಲ ವಿಚಾರದ ಮೇಲೆ ಈ ಕಾದಂಬರಿ ನಿಂತಿದೆ. ಬಹಳ ಆಳವಾದ ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದಾರೆ. ಎಲ್ಲಿಂದ ಅಂದರೆ ಮೊಟ್ಟ ಮೊದಲು ಭೂಮಿಯೆಲ್ಲ ಸಮುದ್ರದಿಂದ ಆವೃತವಾಗಿ ಆಗಷ್ಟೇ ಭೂಖಂಡಗಳು ಕಾಣ್ತಾ ಇದ್ದಂತಹ ಸೃಷ್ಟಿ ಪುರಾಣ ಅಂತೀವಲ್ಲ, ಜೆನೆಸಿಸ್ ಸೃಷ್ಟಿ ಪುರಾಣ, ಅಲ್ಲಿಂದ ಪ್ರಾರಂಭ ಆಗಿ ಹೇಗೆ ಶಿವಪುರಾಣ, ಇಲ್ಲಿ ಶಿವನ ಕಥೆ, ಇವರು ಇಲ್ಲಿ ನಾವು ಗಮನಿಸುವ ಪ್ರಕಾರ ಶಿವ ಇಲ್ಲಿ ಓಡಾಡ್ಕೊಂಡಿದ್ದ ಒಬ್ಬ ವ್ಯಕ್ತಿಯಾಗಿದ್ದಿರ್ಬೋದು ಮತ್ತು ವಿಷ್ಣು ಎಲ್ಲೂ ಇರಲಿಲ್ಲ. ವಿಷ್ಣು ಕಲ್ಪಿತ ವ್ಯಕ್ತಿ, ಅವನ ಅವತಾರಗಳು ಎಲ್ಲವೂ ಕಲ್ಪಿತ. ರಾಮ ಅವನ ಅವತಾರವೆಂಬುದು ಒಂದು ಕಲ್ಪಿತ ವಿಷಯ ಅಂತ ಹೇಳ್ತಾ ರಾಮನನ್ನು, ನಿಜ ಹೇಳಬೇಕಂದ್ರೆ ಬಂಧುಗಳೇ, ಈ ಕಾದಂಬರಿಯನ್ನು ಪುರುಷೋತ್ತಮಾಯಣ ಅನ್ನೋ ಬದಲು ಪುರುಷೋತ್ತಮ ವಿಮರ್ಶೆ ಅಂತ ಇಡ್ಬೋದಾಗಿತ್ತು. ಬಹುಶಃ ಲಲಿತಾಂಬ ಅವರು ಇದಕ್ಕೆ ಒಪ್ತಾರೆ ಅಂತ ಅನ್ಕೋತೀನಿ. ಯಾಕಂದರೆ ಎಷ್ಟು ವಿಮರ್ಶೆ ಇದೆ ರಾಮಂದು ಅಂದರೆ, ಇಡೀ ಕಾದಂಬರಿ ಕೊನೆಯ ಘಟ್ಟಕ್ಕೆ ಬಂದಾಗ ನಿಮಗೆ ಹೇಳೋಳಿದ್ದೀನಿ ಎಂಥ ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಆ ಪ್ರಶ್ನೆಯನ್ನು ಕೇಳಿದ ಮೇಲೆ ನಾವು ಮತ್ತೆ ಮತ್ತೆ ಯೋಚನೆ ಮಾಡೋಂಗಾಗುತ್ತೆ. ಅಂಥ ಒಂದು ಪ್ರಶ್ನೆಯೊಂದಿಗೆ ಈ ಕಾದಂಬರಿ ಮುಗಿಯುತ್ತೆ. ರಾಮನ ಕಟುವಾದ ವಿಮರ್ಶೆ ಈ ಕಾದಂಬರಿ. ಯಾಕೆ ರಾಮ ಹಾಗಾಡ್ದ, ಯಾಕೆ ಅವನ ನಿರ್ಧಾರಗಳು ಹಾಗೆ, ವಾಲಿಯನ್ನು ಕೊಂದಿದ್ಯಾಕೆ, ಹಿಂದಿ ಕದ್ದು ಮುಚ್ಚಿ ಮರೆಯಲ್ಲಿ ಕೊಂದಿದ್ಯಾಕೆ, ಶಂಭೂಕನನ್ನು ಕೊಂದಿದ್ಯಾಕೆ, ಸೀತಾ ಪರಿತ್ಯಾಗವನ್ನು ಮಾಡಿದ್ಯಾಕೆ, ಸೀತೆಯ ಪಾವಿತ್ರ್ಯವನ್ನು ಶಂಕಿಸಿ ಅವಳನ್ನು ನೋಯಿಸಿದ್ಯಾಕೆ, ಎರಡನೇ ಸಲ ಕೂಡ ನೀನು ನಿನ್ನ ಪಾವಿತ್ರ್ಯವನ್ನು ರುಜುವಾತುಪಡಿಸು ಅಂತ ಕೇಳಿದ್ಯಾಕೆ, ಏನಾಯಿತು ರಾಮನಿಗೆ, ಅವನ ವ್ಯಕ್ತಿತ್ವ ಯಾಕೆ ಹೀಗೆ ಮೂಡಿಬಂತು ಅಂತ ಮತ್ತೆ 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 ಪ್ರಶ್ನಿಸ್ತಾ ಹೋಗುತ್ತೆ ಕಾದಂಬರಿ. ಕಾದಂಬರಿ ಮಾತ್ರ ಪ್ರಶ್ನಿಸೋದಲ್ಲ, ಭರತ ಪ್ರಶ್ನಿಸ್ತಾನೆ, ಲಕ್ಷ್ಮಣ, ವಾಲಿ, ಎಲ್ಲರೂ, ಸೀತೆ, ಎಲ್ಲರೂ ರಾಮನನ್ನು ಪ್ರಶ್ನಿಸ್ತಾ ಕೊನೆಗೆ ಅವನು ತನ್ನನ್ನು ತಾನೇ ಪ್ರಶ್ನಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ, ಏನು ನನ್ನ ಬದುಕು ಅಂತ. ಇದು ಪುರುಷೋತ್ತಮಾಯಣ ಅನ್ನೋದಕ್ಕಿಂತ ಪುರುಷೋತ್ತಮ ವಿಮರ್ಶೆ, ಪುರುಷೋತ್ತಮ ವ್ಯಾಖ್ಯಾನ ಅಂದರೂ ಕೂಡ ಏನೂ ತಪ್ಪಾಗೋದಿಲ್ಲ. ನಾವು ಶಿವಪುರಾಣ ಮತ್ತು ವಿಷ್ಣು ಪುರಾಣಗಳ ಸಂಘರ್ಷದ ಬಗ್ಗೆ ಮಾತಾಡ್ತಾ ಇದ್ವಿ.
ಹಾಗೆ ಸಂಘರ್ಷ ಉಂಟಾದಾಗ ದೇವತೆಗಳು ಅನ್ನುವ ಒಂದು ಕಲ್ಪನೆಯನ್ನು ಇವರು ಅದನ್ನು ಕೂಡ ಕಲ್ಪಿತ ಸಮುದಾಯ ಅಂತ ಹೇಳ್ತಾರೆ. ಇಲ್ಲಿ ಇವರು ತುಂಬ ವೈಜ್ಞಾನಿಕ ಚಿಂತನೆಯನ್ನು ಅವರು ಬೆಂಬಲಿಸುವಂಥವರು, ವಿಜ್ಞಾನದ ಆರಾಧಕರು ನಮ್ಮ ಪುರುಷೋತ್ತಮ ಹೆಗ್ಗಡೆಯವರು. ಹಾಗಾಗಿ ಇಲ್ಲಿ ಯಾವುದೂ ಪವಾಡಗಳಿಲ್ಲ ಬಂಧುಗಳೇ, ಯಾವುದೂ ಪವಾಡಗಳಿಲ್ಲ. ಅದು ಸೀತೆಯ ಅಗ್ನಿ ಪರೀಕ್ಷೆ ಇರ್ಬೋದು ಅಥವಾ ಪುಷ್ಪಕ ವಿಮಾನ ಇರ್ಬೋದು, ಯಾವುದೂ ಇಲ್ಲಿ ಪವಾಡ ಸದೃಶವಾಗಿ ಯಾವುದೂ ನಡೆಯಲ್ಲ, ಎಲ್ಲವೂ ವೈಜ್ಞಾನಿಕವಾಗಿದೆ. ಐನ್ಸ್ಟೈನ್ದು ಒಂದು ಸಿದ್ಧಾಂತ ಇರಬಹುದು, ಅಥವಾ ಮೋಡ ಬಿತ್ತನೆ, ಕ್ಲೌಡ್ ಸೀಡಿಂಗ್ ಅಂತ ಹೇಳ್ತಾರಲ್ಲ, ಋಷ್ಯಶೃಂಗನು ಮೋಡ ಬಿತ್ತನೆ ಮಾಡಿದ ಒಂದು ಸಂದರ್ಭ ಇರ್ಬೋದು. ಎಲ್ಲ ಯಾವುದೇ ಪವಾಡವನ್ನು ಕೂಡ ಇಲ್ಲಿ ಇವರು ಒಂದು ವೈಜ್ಞಾನಿಕ ಸತ್ಯ, ನಾನು ನೀವು ನೋಡಿ ಅರ್ಥ ಮಾಡಿಕೊಳ್ಳಬಹುದಾದ ಒಂದು ವಿಚಾರ ಎನ್ನುವಂತೆ ನಿರೂಪಿಸ್ತಾ ಹೋಗಿದ್ದಾರೆ. ಹಾಗಾದರೆ ಇಲ್ಲಿ ಆಗಿದ್ದೇನು ಅಂದರೆ, ಇಕ್ಷ್ವಾಕು ರಾಮನ ಪೂರ್ವಜ. ಇಕ್ಷ್ವಾಕು ಅವನು ತನ್ನ 9 ಮಕ್ಕಳು, ಅವನ ಒಂದು ಸಮುದಾಯದ ಜೊತೆ ಹೇಗೆ ಇಲ್ಲಿನ ಮೂಲ ನಿವಾಸಿಗಳನ್ನು ಬಗ್ಗು ಬಡಿದು ಅವರನ್ನು ಉಪಾಯಗಳಿಂದ, ಮನವೊಲಿಕೆಗಳಿಂದ, ಹಿಂಸೆಯಿಂದ, ಚಾಕಚಕ್ಯತೆಯಿಂದ ಹಿಮ್ಮೆಟ್ಟಿಸಿ ಹೇಗೆ ಆರ್ಯರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೊಂಡ್ರು, ಮತ್ತು ಅವತಾರಗಳ ಕಲ್ಪನೆ. ನಾನು ಎಲ್ಲ ಅವತಾರಗಳ ಬಗ್ಗೆ ಇಲ್ಲಿ ಹೇಳಕ್ಕೆ ಹೋಗಲ್ಲ, 2 ಅವತಾರಗಳ ಬಗ್ಗೆ ಮಾತ್ರ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಯಾಕಂದರೆ ಲೇಖಕರ ಒಂದು ಚಿಂತನಾ ನೆಲೆ ಹೇಗಿದೆ ಅಂತ ಪರಿಚಯ ಮಾಡೋಕ್ಕಷ್ಟೇ, ಅವರ ವೈಜ್ಞಾನಿಕ ಚಿಂತನೆ ಹೇಗಿದೆ ಅಂತ. ಮೊದಲನೇದು ನರಸಿಂಹ ಅವತಾರ, ಹಿರಣ್ಯಕಶಿಪುವನ್ನು ಕೊಂದಂತಹ ನರಸಿಂಹ ಅವತಾರ. ಹಿರಣ್ಯಕಶಿಪು ಶಿವನನ್ನು ಪೂಜೆ ಮಾಡುವ ವ್ಯಕ್ತಿಯಾಗಿರ್ತಾನೆ. ತಮಗೆಲ್ಲ ಗೊತ್ತಿರೋ ಹಾಗೆ ಹಗಲೂ ಅಲ್ಲದ ರಾತ್ರಿಯೂ ಅಲ್ಲದ, ಮನೆಯೂ ಅಲ್ಲದ ಹೊರಗಿನ ಪರಿಸರವೂ ಅಲ್ಲದ, ಯಾವುದೇ ದೇವರು ತನ್ನನ್ನು ಕೊಲ್ಲಬಾರ್ದು, ಯಾವುದೇ ಪ್ರಾಣಿಯೂ ಕೊಲ್ಲಬಾರ್ದು, ಬೆಳಿಗ್ಗೆಯೂ ಅಲ್ಲ ರಾತ್ರಿಯೂ ಅಲ್ಲ, ಹೀಗೆ ಒಂದು ಬಹಳ ಕಷ್ಟ, ಅವನನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ವರದಾನವನ್ನು ಭಗವಂತನಿಂದ ಪಡ್ಕೊಂಡಂತಹ ಒಬ್ಬ ವ್ಯಕ್ತಿ ಅವನು. ಅವನನ್ನು ಕೊಲ್ಲಕ್ಕೆ ಈ ಆರ್ಯರು ಯಾರನ್ನ ತಯಾರು ಮಾಡಿದ್ರು ಅಂದರೆ, ತುಂಬ ಕಟ್ಟುಮಸ್ತಾಗಿದ್ದ ಒಬ್ಬ ಯುವಕನನ್ನು ತಯಾರು ಮಾಡಿ ಅವನ ಉಗುರುಗಳನ್ನು ಉದ್ದಕ್ಕೆ ಬೆಳೆಸ್ತಾರಂತೆ. ಅವನ ಉಗುರುಗಳನ್ನು ಆಯಿತಾ. ಅವನು ನರಸಿಂಹ ಅಂದ್ಬಿಟ್ಟು ವಿಷ್ಣುವಿನ ಅವತಾರ, ನಿಜವಾಗ್ಲೂ ಅವನಿಗೆ ಸಿಂಹದ ಮುಖ ಇತ್ತು ಅಂತ ಲೇಖಕರು ಹೇಳೋದಿಲ್ಲ. ಅವನಿಗೆ ಸಿಂಹದ ಮುಖವಾಡ ಹಾಕಿರ್ತಾರಂತೆ ಆ ವೀರಪುರುಷನಿಗೆ. ಅವನನ್ನು ಹಿರಣ್ಯಕಶಿಪುವಿನ ಅಂತಃಪುರದಲ್ಲಿ ಗುಟ್ಟಾಗಿ ಕೆಲಸ ಮಾಡ್ಕೊಂಡಿರೋಕ್ಕೆ ಬಿಟ್ಬಿಡ್ತಾರೆ. ಅವನು ಹಿರಣ್ಯಕಶಿಪುವಿನ ಚಲನವಲನಗಳನ್ನು ನೋಡಿಕೊಂಡು ಅವನು ಯಾವ ರೀತಿ ಓಡಾಡ್ತಾನೆ, ಯಾವ ರೀತಿ ಮಾತಾಡ್ತಾನೆ, ಅವನ ದೌರ್ಬಲ್ಯಗಳೇನು, ಶಕ್ತಿಗಳೇನು ಅಂತೆಲ್ಲ ಅರ್ಥ ಮಾಡಿಕೊಂಡು ಅಲ್ಲೇ ಓಡಾಡ್ಕೊಂಡಿರ್ತಾನೆ. ನರಸಿಂಹಾವತಾರದ ಬಗ್ಗೆ ಮಾತಾಡ್ತಿರೋದು. ಒಂದು ದಿವಸ ಸುಮಾರು ಮುಸ್ಸಂಜೆ ಹೊತ್ತಲ್ಲಿ, ಇದು ಸರಿ ಅವನ ಸಮಯ ಕಾಯ್ತಾ ಇರ್ತಾನೆ ಕೊಲ್ಲಕ್ಕೆ, ಅವನು ನರಸಿಂಹ ಆ ವ್ಯಕ್ತಿ. ಇವನಿಗೂ ಯಾರಿಗೆ, ಪ್ರಹ್ಲಾದ ಮತ್ತು ಹಿರಣ್ಯಕಶಿಪುವಿಗೆ ದೊಡ್ಡ ವಾಗ್ವಾದ ಆಗುತ್ತೆ. ಶಿವ ಹೆಚ್ಚೋ ವಿಷ್ಣು ಹೆಚ್ಚೋ ಅಂತ. ಇವನು ಪ್ರಹ್ಲಾದ ಹೇಳ್ತಾನೆ, ವಿಷ್ಣು ಎಲ್ಲ ಕಡೆ ಇದ್ದಾನೆ ಅಂತ. ವಿಷ್ಣು ಎಲ್ಲ ಕಡೆ ಇದ್ದರೆ ಇಲ್ಲಿದ್ದಾನ ಅಲ್ಲಿದ್ದಾನ ಅಂಥೇಳಿ ಕಂಬಗಳನ್ನು ಗುದ್ದಕ್ಕೆ ಶುರು ಮಾಡಿದಾಗ ಗುದ್ದಿ 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 ಹಿರಣ್ಯಕಶಿಪುಗೆ ಸುಸ್ತಾಗ್ಬಿಡುತ್ತೆ. ಆಮೇಲೆ ಒಂದು ಕಂಬನ ಜೋರಾಗಿ ಅವನು ಗದೆಯಲ್ಲಿ ಮತ್ತೆ ಮತ್ತೆ ಹೊಡೆದಾಗ ಅದು ಪುಡಿ ಪುಡಿಯಾಗಿ ಬಿದ್ದುಬಿಡುತ್ತೆ. ಆವಾಗ ಆ ಸಂದರ್ಭವನ್ನೇ ಕಾಯ್ತಿದ್ದೆಂಬಂತೆ ನರಸಿಂಹ ಓಡಿ ಬಂದು, ನರಸಿಂಹ ಅಂದರೆ ಅದೇ ಸಿಂಹದ ಮುಖವಾಡ ಇದ್ದ ಉದ್ದ ಉಗುರುಗಳ ಕಟ್ಟುಮಸ್ತಾದ ವ್ಯಕ್ತಿ, ಅವನು ಹಿಂಗೆ ಬಂದು ನಿಂತ್ಕೊಂಡ್ಬಿಡ್ತಾನೆ. ಇವನಿಗೆ ಗಾಬರಿ ಆಗ್ಬಿಡ್ತು, ಏನಿದೆ ಹಿಂಗೆ ಬಂದ್ಬಿಟ್ನಲ್ಲ ಅಂತ ನೋಡಿದಾಗ, ಯಾರು ನೀನು? ನಾನು ನರಸಿಂಹ, ನಾನು ವಿಷ್ಣುವಿನ ಅವತಾರ ಅಂತ. ಆ ಸುಸ್ತಾಗಿತ್ತಲ್ಲ ಇವ್ನಿಗೆ ಹೊಡೆದು ಸರಿಯಾಗಿ ಅವನಿಗೆ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ. ತನಗೇನಾಗ್ತಿದೆ ಅಂತ ಗೊತ್ತಾಗೋಕ್ಕೆ ಮುಂಚೆ ಅವನನ್ನು, ನಿನ್ಗೆ ಗೊತ್ತಾ ನನಗೆ ಯಾರಿಂದಲೂ ಸಾಯಲ್ಲ ಅನ್ನೋ ವರ ಇದೆ, ನಿಂಗೆ ಗೊತ್ತಾ ಅಂತ ಕೇಳ್ತಾನೆ ಹಿರಣ್ಯಕಶಿಪು. ನನಗೆಲ್ಲ ಗೊತ್ತು, ನಾನೆಲ್ಲ ಸಿದ್ಧವಾಗೇ ಬಂದಿದ್ದೀನಿ, ನಾನು ನಿನ್ನನ್ನು ಒಳಗೂ ಕೊಲ್ಲಲ್ಲ ಹೊರಗೂ ಕೊಲ್ಲಲ್ಲ, ನನ್ನ ತೊಡೆ ಮೇಲೆ ಹಾಕ್ಕೊಂಡು ಯಾವುದೇ ಆಯುಧ ಬಳಸದೆ ಉಗುರುಗಳಿಂದ ಕೊಲ್ತೀನಿ ಅಂತ ಹೇಳ್ತಾನೆ. ಹಾಗೆ ಕೊಲ್ತಾನೆ ಕೂಡ. ನರಸಿಂಹಾವತಾರದ ಇಷ್ಟೊಂದು ಮಾನವೀಯ ಚಿತ್ರಣ ಬಹುಶಃ ಇನ್ನೆಲ್ಲೂ ಸಿಗಲ್ಲ ಅಂತ ನಾನಂತೂ ಭಾವಿಸ್ತೀನಿ. ಅಷ್ಟು ಮಾನವೀಯ ನೆಲೆಯಲ್ಲಿ ಒಂದು ಚಿತ್ರಣ ಮಾಡಿದ್ದಾರೆ. ಇನ್ನು ವಾಮನನ ಚಿತ್ರಣ. ವಾಮನ ನಿಮಗೆ ಗೊತ್ತಿರೋ ಹಾಗೆ ಬಲಿಚಕ್ರವರ್ತಿಯನ್ನು ಸೋಲಿಸಿದವನು ವಾಮನ.
ಬಲಿ ಇಡೀ ಸ್ವರ್ಗ ಪಾತಾಳ ಕೂಡ ಅವರು ಕಾಲ್ಪನಿಕ ಅಂತ ಹೇಳೋದಿಲ್ಲ. ಕೆಲವು ಪ್ರದೇಶಗಳನ್ನು ಸ್ವರ್ಗ ಅಂತ ಕರಿತಿದ್ರು, ದ್ವೀಪ ಪ್ರದೇಶಗಳನ್ನು ಪಾತಾಳ ಅಂತ ಕರಿತಿದ್ರು, ಸಪಾಟಾಗಿರೋ ಭೂಮಿಯನ್ನು ಭೂಮಿ ಅಂತ ಕರಿತಿದ್ರು. ಈ ಬ್ರಹ್ಮಲೋಕದ ಸ್ವಲ್ಪ ಕೆಳಗೆ ಅದೆಲ್ಲ ಭೂಮಿಯಲ್ಲೇ ಇರುವಂಥದ್ದು ಅಂತಲೇ ಅವ್ರು ಹೇಳೋದು. ಅದು ಕೂಡ ಪವಾಡ ಅಂತ ಹೇಳೋದಿಲ್ಲ, ಸ್ವರ್ಗ ಲೋಕವನ್ನು ಕೂಡ. ಅಲ್ಲಿ ವಾಮನ ಒಬ್ಬ ಕುಳ್ಳ, ಬಹಳ ಚಟುವಟಿಕೆಯಿಂದ ಇದ್ದ ವ್ಯಕ್ತಿ. ಅವನಿಗೊಂದು ಕೊಡೆ ಕೊಡ್ತಾರೆ. ಕೊಡೆಯನ್ನು ಹಿಡ್ಕೊಂಡು ವಾಮನ ಬರ್ತಾನೆ ಬಲಿ ಮಾಡ್ತಿದ್ದಂತಹ ವಿಶ್ವಜಿತ್ ಅನ್ನುವ ಯಜ್ಞಕ್ಕೆ. ವಿಶ್ವಜಿತ್ ಯಜ್ಞ ಮಾಡಿಬಿಟ್ರೆ ಬಲಿ ಇಡೀ ಪ್ರಪಂಚಕ್ಕೆ ರಾಜ ಆಗಿಬಿಡ್ತಿದ್ದ. ಅವನು ತಡಿಬೇಕಾಗಿತ್ತು ವಾಮನ. ಅದಕ್ಕೆ ವಾಮನ ಏನು ಮಾಡ್ತಾನೆ, ತನ್ನ ತಲೆಯ ಮೇಲೆ ಸೂರ್ಯರಶ್ಮಿ ಬೀಳದಂತೆ ಬರ್ತಾನೆ. ಯಾಕಂದರೆ ಸೂರ್ಯರಶ್ಮಿ ಎಲ್ಲೆಲ್ಲಿ ಬೀಳುತ್ತೋ ಅಲ್ಲೆಲ್ಲ ಇವನು ಆಳ್ತಾ ಇರ್ತಾನೆ. ಯಾರು? ಬಲೀಂದ್ರ, ಮಹಾಬಲಿ. ಅವನು ಬಂದ್ಬಿಟ್ಟು ನನಗೆ 3 ಹೆಜ್ಜೆ ದಾನ ಕೊಡು ಅಂತ ಕೇಳ್ತಾನೆ. ಏನಿದು, ಚಕ್ರವರ್ತಿ ಹತ್ರ 3 ಹೆಜ್ಜೆ ಕೇಳ್ತೀಯ? ಒಂದು ಗ್ರಾಮ ಕೇಳು, ಒಂದು ರಾಜ್ಯ ಕೇಳು, ನಾನು ನಿಂಗೆ ಕೊಡ್ತೀನಿ. ಏನಕ್ಕೆ ಒಂದು 3 ಹೆಜ್ಜೆ ಕೇಳ್ತೀಯ? ಇಲ್ಲ, ನಾನೇನು ಕೇಳ್ತೀನೋ ನೀನು ನಂಗೆ ಕೊಡಬೇಕು, ಅದು ನನ್ನಿಷ್ಟ ಅಂತಾನೆ ವಾಮನ. ಆಯ್ತಪ್ಪ ಕೇಳು ಅಂತಾನೆ. ಆಗ ಸಾಂಕೇತಿಕವಾಗಿ ಒಂದು ಕಾಲನ್ನು ಇಟ್ಟು ಇಡೀ ಭೂಮಿಯನ್ನು ಅಳದೆ ಹೀಗೆ ಕೊಡೆ ತೆಗೆದ ಮೇಲೆ, ನೋಡು ಕೊಡೆಯಿಂದ ಈ ಕಡೆ ಬಂದಿದ್ದೀನಿ ನಾನು, ಈಗ ಒಂದು ಕಾಲನ್ನು ಎತ್ತಿ ಸೂರ್ಯರಶ್ಮಿ ಬೀಳುವ ಇಡೀ ನಿನ್ನ ವಿಶ್ವವನ್ನು ನಾನು ಗೆದ್ದೆ, ಇನ್ನೊಂದು ಕಾಲೆಲ್ಲಿಡಲಿ ಅಂತ ಕೇಳ್ತಾನೆ, ಇನ್ನೊಂದು ಹೆಜ್ಜೆ. ಆಗ ಬಲಿ ಆಯ್ತಪ್ಪ ನಾನು ಮೋಸ ಹೋದೆ. ಆಗ ಅಲ್ಲಿದ್ದ ಎಲ್ಲ ಋಷಿಗಳಿರ್ತಾರಲ್ಲ, ಇದು ಮೋಸ, ಇದು ನೀನು ಕೇಳ್ತಾ ಇರೋದು ತಪ್ಪು, ನೀನು ಸರಿಯಾಗಿ ದಾನ ಕೇಳ್ತಾ ಇಲ್ಲ. ಬಲಿಗೇಳ್ತಾರೆ ಒಪ್ಕೋಬೇಡ, ನೀನು ಸೋತೋಗ್ತೀಯ, ಒಪ್ಕೋಬೇಡ ಅಂತ ಹೇಳ್ತಾರೆ. ಇಲ್ಲ ನಾನು ಹೇಳಿದ ಮೇಲೆ ನಾನು ಧರ್ಮಭ್ರಷ್ಟನಾಗಲಾರೆ, ನನಗೆ ಧರ್ಮಭ್ರಷ್ಟನಾಗಲಿಕ್ಕೆ ಇಷ್ಟ ಇಲ್ಲ, ನಾನು ದಾನ ಕೊಡ್ತೀನಿ ಅಂತ ಬಲಿ ನನ್ನ ತಲೆ ಮೇಲೆ ಕಾಲಿಡು ಅಂತ ಹೇಳ್ತಾನೆ. ಆಮೇಲೆ ತಲೆ ಮೇಲೆ ಕಾಲಿಡ್ತಾನೆ. ಇಟ್ಟು ನಿಮಗೆ ಮುಂದಿನ ಕತೆ ಗೊತ್ತು. ಆಮೇಲೆ ಭೂಮಿ ಜನರಿಗೆ ತುಂಬ ಸಿಟ್ಟು ಬರಬಾರ್ದು ಅಂತ ವರ್ಷಕ್ಕೆ ಒಂದ್ಸಲ ನೀನು ಬಂದು ನಿನ್ನ ಪ್ರಜೆಗಳನ್ನೆಲ್ಲ ಆಳ್ಕೋಪ ಅಂತ ವರ ಕೊಡ್ತಾನೆ ವಾಮನ ಅಂತ. ಇಲ್ಲಿ ಬಂಧುಗಳೇ, ಪ್ರತಿಯೊಂದು ಹಂತದಲ್ಲೂ ಕೂಡ ವಿಷ್ಣು ಮೋಸದ ಪ್ರತೀಕ ಆಗ್ತಾನೆ. ಮತ್ತು ಅವನ ಸುದರ್ಶನ ಚಕ್ರ ಏನಿದೆ ಅದು ಶಿವನ ತ್ರಿಶೂಲದ ವಿರುದ್ಧ. ತ್ರಿಶೂಲ ಅಂದರೆ ಕೈಲಿ ಹಿಡ್ಕೊಂಡು ನೀವು ಕೊಲ್ಲಬೇಕು, ಆದರೆ ವಿಷ್ಣು ಚಕ್ರ ಏನಿದೆ ಅದನ್ನು ನೀವು ದೂರದಿಂದನೇ ವ್ಯೂಹ ಮಾಡಿ ಸಂಚು ಮಾಡಿ ಓಡಿಸಿ ಅದನ್ನು ನೀವು ನಿಮ್ಮ ಶತ್ರುವನ್ನು ಕೊಲ್ಲಬಹುದು. ಯಾವುದೇ ಅಂಶ ತಗೊಂಡ್ರು ವಿಷ್ಣು ಇಲ್ಲಿ ಆರ್ಯರ ವ್ಯೂಹದ ಪ್ರತೀಕವಾಗಿ ಕಾಣ್ತಾನೆ. ಹೀಗಾಗಿ ಶಿವಪುರಾಣ ಮತ್ತು ವಿಷ್ಣು ಪುರಾಣಗಳೇ ಈ ಕಾದಂಬರಿಯ ಮೂಲ ಆಕಾರವಾಗಿ, ಅಂದರೆ ಅವರ ಚಿಂತನೆಯ ಮೂಲ ಆಕಾರ ಆಗಿದೆ. ಇದು ಒಂದು ವಿಚಾರ. ಎರಡನೇ ವಿಚಾರ ಬಂಧುಗಳೇ, ಇಲ್ಲಿನ ವೈಜ್ಞಾನಿಕತೆ. ನಾನು ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ, ಯಾವುದೂ ಇಲ್ಲಿ ಪವಾಡ ಅಲ್ಲ. ನಳ ಇರ್ಬೋದು, ಅಥವಾ ಪುಷ್ಪಕ ಇರ್ಬೋದು, ಸುಗ್ರೀವ ಇರ್ಬೋದು, ಅವರು ಬಳಸುವಂತಹ ವಿಮಾನಗಳಿರ್ಬೋದು, ನಿಜವಾದ ವಿಮಾನಗಳನ್ನು ಬಳಸಿದ್ರು ಅಂತ ಇಲ್ಲಿ ಇವರು ಬರೀತಾ ಇದ್ದಾರೆ. ಮತ್ತು ರೈಟ್ ಬ್ರದರ್ಸ್ ಆ ವಿಮಾನ ಕಂಡುಹಿಡಿದ್ರು ಅಂತ ನಾವು ಪಾಶ್ಚಾತ್ಯರ ರೈಟ್ ಬ್ರದರ್ಸ್ಗೆ ನಾವು ಕೀರ್ತಿಯನ್ನು ದಯಪಾಲಿಸಿದ್ದೀವಿ. ಆದರೆ ಅದಲ್ಲ, ಇಲ್ಲಿ ವಿಮಾನಗಳು ಹೇಗಿದ್ವು ಅನ್ನೋದನ್ನು ಅವರು ಬಹಳ ವಿವರಣಾತ್ಮಕವಾಗಿ ಬರೆದಿದ್ದಾರೆ. ಐನ್ಸ್ಟೈನ್ದು ಒಂದು ತತ್ವ ಇದೆ ಇದರಲ್ಲಿ. ಏನಂದರೆ ವಾಲಿ ಒಂದು ಗುಹೆಗೆ ಹೋಗ್ಬಿಟ್ಟು ಅಲ್ಲಿಂದ ರಕ್ತ ಹರಿದು ಬಂದಾಗ ಸುಗ್ರೀವ ಅಂದ್ಕೋತಾನಂತೆ ಅವನು ಸತ್ತೋಗ್ಬಿಟ್ಟ ಅಂಥೇಳಿ. ಆ ಒಂದು ಬಂಡೆಗಳನ್ನು ಮುಚ್ಚಿಬಿಡ್ತಾನೆ ಅಂತ ನಿಮಗೆ ಕತೆ ಗೊತ್ತಿದೆ. ಆಮೇಲೆ ವಾಲಿ ಬಂದು ಸುಗ್ರೀವನ ಜೊತೆ ಜಗಳ ಮಾಡಿ ತಾನು ರಾಜ ಆಗ್ತಾನೆ ಅಂತ. ಅಲ್ಲಿ ವಾಲಿ ಆ ಗುಹೆ ಒಳಗಡೆ ಇದ್ದಾಗ ಟೈಮ್ ಮೆಷಿನ್ ಅಂತಾರಲ್ಲ, ಸಮಯದ ಒಂದು ಯಂತ್ರದ ಚಾಲನೆ ಆಗುತ್ತೆ ಅಂತ ಹೇಳ್ತಾರೆ ಇವರು. ಅದಕ್ಕೆ ಐನ್ಸ್ಟೈನ್ ರೋಸನ್ ಬ್ರಿಡ್ಜ್ ವರ್ಮ್ ಹೋಲ್ ಸಿದ್ಧಾಂತ ಅಂತ ಹೇಳ್ತಾರೆ. ಜಂತು ಬಿಲ ಅಂತ. ಅಂದರೆ ಈ ಐನ್ಸ್ಟೈನ್ ಸಿದ್ಧಾಂತದಲ್ಲಿ ಏನಾಗುತ್ತೆ ಅಂದರೆ, ಕಾಲವೇ ಸಾಪೇಕ್ಷವಾಗುತ್ತೆ. ನನಗೆ ಒಂದು ದಿವಸ ಅನ್ನೋದು ಇನ್ನೊಬ್ಬರಿಗೆ 100 ವರ್ಷ ಆಗಬಹುದು. ಹಾಗಾಗಿ ವಾಲಿ
ಅವನು ತಾನು 2 ದಿವಸ ಇದ್ದೆ ಅಂತ ಅನ್ಕೋಬಹುದು, ಆದರೆ ಹೊರಗಡೆ ಇದ್ದವ್ರಿಗೆ 200 ವರ್ಷ ಆದರೂ ವಾಲಿ ಹೊರಗಡೆ ಬರಲಿಲ್ಲ ಅಂತ ಅನ್ಬೋದು. ಇದಕ್ಕೆ ವೈಜ್ಞಾನಿಕ ವಿವರಣೆಗಳಿದೆ ಬಂಧುಗಳೇ. ಐನ್ಸ್ಟೈನ್ ರೋಸನ್ ಬ್ರಿಡ್ಜ್ ವರ್ಮ್ ಹೋಲ್ ನೀವು ಗೂಗಲ್ನಲ್ಲಿ ಹಾಕಿದ್ರೆ ಅದಕ್ಕೊಂದು ವಿವರಣೆ ಬರುತ್ತೆ. ಈ ಜಂತುಬಿಲ ಸಿದ್ಧಾಂತವೇ ಅಲ್ಲಿರಬಹುದು ಅಂತ, ಅಲ್ಲಿನ ಪ್ರತಿಯೊಂದು ಘಟನೆಗೂ ಕೂಡ, ಯಾಕಂದರೆ ಸುಮಾರು 1000 ಪುಟದ ಕಾದಂಬರಿ ಇದು, ಪ್ರತಿಯೊಂದಕ್ಕೂ ಕೂಡ ವೈಜ್ಞಾನಿಕ ವಿವರಣೆಯನ್ನು ಕೊಡಲಿಕ್ಕೆ ಈ ಲೇಖಕರು ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಈ ಮೇಘನಾಥ ಇವನಿದ್ನಲ್ಲ, ಯಾರು ಅಂದರೆ ಇಂದ್ರಜಿತು, ಇಂದ್ರನನ್ನು ಗೆದ್ದ ಮೇಘನಾಥ, ರಾವಣನ ಮಗ. ಅವನು ಯುದ್ಧ ಭೂಮಿಯಲ್ಲಿ ಅದೃಶ್ಯನಾಗ್ತಾ ಇದ್ದಂತೆ. ಇನ್ವಿಸಿಬಲ್ ಕ್ಲೋಕ್ ಅಂದರೆ ಅದೃಶ್ಯವಾಗುವ ನಿಲುವಂಗಿ, ಅದನ್ನು ಅವನು ತೊಟ್ಕೊಂಡು ಅವನು ಆ ರೀತಿ ಅದೃಶ್ಯನಾಗ್ತಿದ್ದ, ಆಗಬಹುದು ಶಕ್ತಿ ಇತ್ತು ಎಂಬಂತೆ ಮೇಘನಾಥನನ್ನು ಇಲ್ಲಿ ಚಿತ್ರಿಸಲಾಗಿದೆ. ಇದು ಈ ಕಾದಂಬರಿಗಿರುವ ವೈಜ್ಞಾನಿಕ ತಳಹದಿ. ಅಂದರೆ ಪ್ರತಿಯೊಂದನ್ನು ಕೂಡ ವೈಜ್ಞಾನಿಕವಾಗಿ ನೋಡಿರುವ ಎಲ್ಲ, ಈಗ ಋಷ್ಯಶೃಂಗ ಅವನು ಮಳೆ ತರಿಸುವ ಶಕ್ತಿ ಪಡೆದಿದ್ದ ಅಂತಾರೆ. ಮೋಡಗಳಲ್ಲಿ ಹೇಗೆ ಅವನು ಮೋಡ ಬಿತ್ತನೆಯನ್ನು ಮಾಡುವ ಶಕ್ತಿಯನ್ನು ಪಡೆದು ಯಾವಾಗ ಬೇಕಾದರೂ ಮಳೆ ಬರಿಸುವ ಶಕ್ತಿ ಪಡೆದಿದ್ದ ಅಂತ. ಇಲ್ಲಿ ಯಾವುದೂ ಪವಾಡದ ಥರ ನಡೆಯಲ್ಲ, ವಿಜ್ಞಾನಿಗಳ ಫಲಿತದ ಹಾಗೆ ಕಾಣಿಸ್ತಾ ಇರುತ್ತೆ. ವಿಜ್ಞಾನದಲ್ಲಿ ಆಸಕ್ತಿ ಇರೋರು ಅವಶ್ಯವಾಗಿ ಕಾದಂಬರಿಯನ್ನು ಓದಬೇಕು. ಇನ್ನು ಮುಂದೆ ನಾನು ಗಮನಿಸಲು ಇಷ್ಟಪಡುವ ಒಂದು ವಿಷಯ ಅಂದರೆ, ಇಲ್ಲಿ ಮನುಷ್ಯ ಸ್ವಭಾವದ ಒಂದು ಗುಣ, ಇಲ್ಲಿನ ಆಕರಗಳ ಮೂಲ ಯಾವುದು ಅಂದರೆ ಅದು DVG ಅವರ ಒಂದು ಕಗ್ಗ ನೆನಪಾಗುತ್ತೆ ನನಗೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣುಗಂಡೊಲವು, ಮನ್ನಣೆಯ ದಾಹವದು ಎಲ್ಲಕಂ ತೀಕ್ಷ್ಣತಮ, ಮನ್ನಣೆಯ ದಾಹವದು ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದು ಅದು ಆತ್ಮವನೇ ಮಂಕುತಿಮ್ಮ. ಇಲ್ಲಿ ನಮ್ಮ ರಾಮ ಇದ್ದಾನಲ್ಲ, ಮನ್ನಣೆಯ ದಾಹಕ್ಕಾಗಿ ತನ್ನ ಆತ್ಮವನ್ನು ತಿಂದುಕೊಂಡ, ಬಿಟ್ಟುಕೊಟ್ಟ ವ್ಯಕ್ತಿ. ಯಾಕಂದರೆ ಸೀತೆಯನ್ನು ಅಪಾರವಾಗಿ ಪ್ರೀತಿ ಮಾಡ್ತಿದ್ದವನು, ಅವಳು ಪರಪುರುಷನ ಬಳಿ ಇದ್ಲು, ಅವನ ಹೃದಯಕ್ಕೆ ಗೊತ್ತಿತ್ತು ಅವಳು ಪರಿಶುದ್ಧೆ ಅಂತ, ಆದರೂ ಅವನು ಅವಳನ್ನು ಪರಿಗ್ರಹಿಸಲಿಲ್ಲ. ಎಷ್ಟು ನೋಯಿಸ್ದ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದೇ ರಾಮ ತಾನು ವಿಷ್ಣುವಿನ ಅವತಾರ ಅಂತ ಭಾವಿಸಿ, ಅವನು ಹೇಗೆ ವಿಷ್ಣುವಿನ ಅವತಾರ ಅಂತ ತನ್ನನ್ನು ತಾನು ಭಾವಿಸ್ಕೊಂಡ, ಅಗಸ್ತ್ಯರಿಗೂ ಮತ್ತು ಇಲ್ಲಿ ಅಗಸ್ತ್ಯರ ಸಂದರ್ಭದಲ್ಲಿ ಆದಂತಹ ಘಟನೆಗಳೇನು, ಅಗಸ್ತ್ಯ ಋಷಿಯನ್ನು ಯಾಕೆ ಅವರು ಸಪ್ತರ್ಷಿ ಮಂಡಲದಲ್ಲಿ ಸೇರಿಸ್ಕೊಳ್ದೆ ಹೋದರು, ಮತ್ತು ವಾಲ್ಮೀಕಿಯನ್ನು ಯಾಕೆ ಸಪ್ತರ್ಷಿ ಮಂಡಲದಲ್ಲಿ ಸೇರಿಸ್ಕೊಳ್ದೆ ಹೋದರು, ಇದೆಲ್ಲ ಒಂದು ದೊಡ್ಡ ಕಥೆ ಇದೆ ಬಂಧುಗಳೇ. ನಾನು ಹೇಳ್ತಾ ಕೂತ್ಕೊಳ್ಳಲ್ಲ, ನನಗಿರುವ ಸಮಯದ ಮಿತಿಯಲ್ಲೇ ನಾನು ಮಾತಾಡಬೇಕು. ರಾಮ ವಾಲಿಯನ್ನು ಕೊಂದಾಗ ಅವನು ಎಂತೆಂಥ ಪ್ರಶ್ನೆಗಳನ್ನು ಕೇಳ್ತಾನೆ. ನೀನು ಒಬ್ಬ ಅರಸುವಾಗಬೇಕಾದವನು, ಕದ್ದು ಮುಚ್ಚಿ ನನ್ನನ್ನು ಮರೆಯಿಂದ ಕೊಂದಿದ್ದೀಯಲ್ಲ, ಇದು ನಿನಗೆ ನ್ಯಾಯವೇ? ನೀನು ಸತ್ರೂ ಕೂಡ ನೀನು ಮಾಡಿದಂತಹ ಮೋಸಗಳು ಇಡೀ ಭೂಮಂಡಲದಲ್ಲಿ ನೆನಪಿರುತ್ತೆ, ಇದು ನಿನಗೆ ಖುಷಿಯೇ ಅಂತ ಕೇಳ್ತಾನೆ ವಾಲಿಯ ಪ್ರಶ್ನೆಗಳಿಗೆ ರಾಮ ಉತ್ತರ ಕೊಡೋಕ್ಕಾಗೋದಿಲ್ಲ. ಹಾಗೆ ಸೀತೆಯ ಪ್ರಶ್ನೆಗಳಿಗೂ ಅವನು ಉತ್ತರ ಕೊಡೋಕ್ಕಾಗೋದಿಲ್ಲ. ಅವನಿಗೇನಿತ್ತು, ನಾನು ಧರ್ಮಭ್ರಷ್ಟನಾಗಬಾರ್ದು, ನಾನು ಪರಲೋಕದಲ್ಲಿಯೂ ಕೂಡ ದೊಡ್ಡ ದೊಡ್ಡ ಪದವಿಗಳನ್ನು ಗಳಿಸಬೇಕು, ಮನ್ನಣೆಯನ್ನು ಗಳಿಸಬೇಕು ಅಂತ ರಾಮ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅಮಾನವೀಯವಾಗ್ತಾ ಹೋಗ್ತಾನೆ. ಅವನು ಸೀತೆಯನ್ನು ಪರಿತ್ಯಾಗ ಮಾಡುವ ಒಂದು ಬಹಳ ಕರುಣಾಜನಕ ಸಂದರ್ಭ ಬರುತ್ತೆ. ತನ್ನ 3 ತಮ್ಮಂದ್ರನ್ನ ಕರೆಸ್ಕೊತಾನೆ, ಬನ್ನಿರಿ ಅಂತ ಮಾತಾಡೋಕ್ಕೆ. ಅವ್ನು ನಿಜ ಹೇಳ್ಬೇಕಂದ್ರೆ ಸಂವಾದ ಮಾಡೋಕ್ಕೆ ಕರೆಸಲಿಲ್ಲ, ಹೇಳಕ್ಕೆ ಕರೆಸಿದ್ದಷ್ಟೇ, ನಾನು ಬಿಡ್ತಾ ಇದ್ದೀನಿ ಸೀತೆನ ಅಂತ. ಅವಾಗ ಅವ್ರು ಯಾಕಣ್ಣ ಬಿಡ್ತೀಯ ನೀನು, ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಅಂತ. ನೀನು ಅದರಲ್ಲೊಂದು ಮಾತು ಕೇಳ್ತಾರೆ ಕಾದಂಬರಿಕಾರರು, ಮನುಷ್ಯ ಕಣ್ಣು ಮತ್ತು ಹೃದಯಕ್ಕಿಂತ ಕಿವಿಯನ್ನು ನಂಬಿಡ್ತಾನಲ್ಲ, ಎಂಥ ವಿಚಿತ್ರ ಅಂತ. ಕಣ್ಣು ಮತ್ತು ಹೃದಯಕ್ಕಿಂತ ಕಿವಿಯನ್ನು ನಂಬಿಟ್ನಲ್ಲ ರಾಮ ಅಂತ. ಆಗ ರಾಮ ಹೇಳ್ತಾನೆ, ನಾನೀಗ ಸಾಮಾನ್ಯ ರಾಮನಲ್ಲ, ಸಾಮ್ರಾಟ ರಾಮ ಅಂತ. ನಾನು ಸಾಮಾನ್ಯ ರಾಮನಲ್ಲ, ಸಾಮ್ರಾಟ ರಾಮ. ಸಾಮ್ರಾಟ ರಾಮ ಸೀತೆಯನ್ನು ಬಿಡಬೇಕಾಗಿದೆ ಅಂತ ಹೇಳಿ ಅವನಿಗೇನು ತುಂಬ ಗೋಳಾಡೋದು ಇಲ್ವೇನೋ ಅಂತ ನಮಗನ್ಸ್ಬಿಡುತ್ತೆ. ಅಷ್ಟು ಮನಸ್ಸನ್ನು ಕಲ್ಲು ಮಾಡಿಕೊಂಡಂತಹ ಒಬ್ಬ ರಾಮ ನಮಗಿಲ್ಲಿ ಸಿಗ್ತಾನೆ. ಮನುಷ್ಯನ ಈ ದುರಾಸೆ ಅನ್ನಿ ಅಥವಾ ಮನ್ನಣೆಯ ದಾಹ ಅನ್ನಿ
DVG ಹೇಳಿದ ಮನ್ನಣೆಯ ದಾಹವದು, ಆತ್ಮವನ್ನೇ ತಿನ್ನುವ ಮನ್ನಣೆಯ ದಾಹದ ಪ್ರತೀಕ ಇಲ್ಲಿ ಪುರುಷೋತ್ತಮ ರಾಮ. ಬಂಧುಗಳೇ, ಇಂತಹ ರಾಮ ಪ್ರತಿ ಹೆಜ್ಜೆಯಲ್ಲೂ ಕೂಡ ಎಷ್ಟೆಲ್ಲ ಜನಕ್ಕೆ ನೋವು ಕೊಟ್ಟಂತಹ ರಾಮ, ಅವನ ಕೊನೆ ಹೇಗಾಗುತ್ತೆ ಅಂದರೆ, ಅವನು ದೇಹ ತ್ಯಾಗ ಮಾಡುವ, ತಾನಾಗ್ತಾನೆ ಸಾಕಪ್ಪ ಈ ಬದುಕು ಅಂತ. ಇವನೇ ಹೇಳಿರ್ತಾನೆ, ವಾಲಿ ನೀನು ಸರಿಯೂ ನದಿಯಲ್ಲಿ ಬಿದ್ದು ಸಾಹಿತ್ಯ ನೋಡು ಅಂತ. ಅದೇ ಥರ ರಾಮನ ಕೊನೆ ಆಗುವ ಸಂದರ್ಭ ಬರುತ್ತೆ. ಆ ಕೊನೆಯಲ್ಲಿ ರಾಮ ನೋಡಿ, ಅವನೊಂದು ಕವಿತೆ, ಮಧ್ಯ ಮಧ್ಯ ಇವರು ಕವಿತೆಯನ್ನು ಬರೆದಿದ್ದಾರೆ. ಅವರೊಳಗಡಿನ ಕವಿ ಕೂಡ ಇಲ್ಲಿ ಜಾಗೃತನಾಗಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಒಂದು ರಾಮಂದೊಂದು ಕವಿತೆ ಇದೆ ಬಂಧುಗಳೇ, ಎಷ್ಟು ಚೆನ್ನಾಗಿದೆ ಅಂದರೆ, ಅದು ಯಾವುದೇ ಮನುಷ್ಯ, ನಾನು ನೀವು ಯಾರೇ ಆದರೂ ಯೋಚನೆ ಮಾಡಬೇಕಾದಂಥ ಕೆಲವು ವಿಚಾರಗಳು ಕವಿತೆಯಲ್ಲಿದೆ. ತುಂಬ ಚೆನ್ನಾಗಿದೆ ಕವಿತೆ ಅದು. ನೋಡಿ, ರಾಮ ಬದುಕಿದ್ದಷ್ಟು ದಿನ ಜೀವನದ ತತ್ವಜ್ಞಾನವು ರಾಮನಿಗೆ ಸಿದ್ಧಿಸಲಿಲ್ಲ. ಬದುಕಿರೋಷ್ಟು ದಿನ ಅವನಿಗೆ ಬದುಕಕ್ಕೆ ಬರಲಿಲ್ವಂತೆ. ಇನ್ನೇನು ಸಾಯಬೇಕು ಅಂತ ಹೊರಟಾಗ ರಾಮನಿಗೆ ತಾನು ಏನು ಅಂತ ಅರ್ಥ ಆಯ್ತಂತೆ, ಜೀವನ ಏನು ಅಂತ ಅರ್ಥ ಆಯಿತು. ಇದೆಂತಹ ಜೀವನ, ಇದೆಂತಹ ಬಂಧನ, ಇದೆಂತಹ ಜೀವನ, ಇದೆಂತಹ ಬಂಧನ, ಬದುಕನ್ನು ಆನಂದಿಸುವಷ್ಟು ಇಲ್ಲ ವ್ಯವಧಾನ. ಗಾಳಿಯ ಸಂಗೀತವನ್ನು, ಅಲೆಗಳ ಸದ್ದನ್ನು ಕೇಳಿ ಆನಂದಿಸಲಿಲ್ಲ. ಮರಗಳ ಮೇಲೆ ಹತ್ತಿ ದೂರ ದಿಗಂತವ ದಿಟ್ಟಿಸಲಿಲ್ಲ. ಹಸುವಿನ ವಾತ್ಸಲ್ಯ, ಕರುವಿನ ನೆಗೆತವ ಸಾವಕಾಶವಾಗಿ ಕಾಣಲಿಲ್ಲ. ಹಕ್ಕಿಗಳು ಗೂಡು ಕಟ್ಟಿ ಮರಿಮಾಡುವ ಸಂತಸ ನೋಡಲಿಲ್ಲ. ಇರುವೆಗಳ ಸಾಲು, ಅಳಿಲು ಮಂಗಗಳ ಆಟ ನೋಡಲಿಲ್ಲ. ದುಂಬಿಗಳ ಝೇಂಕಾರ, ಹಕ್ಕಿಗಳ ಕಲರವ ಕೇಳಲಿಲ್ಲ. ಹೀಗೆ ಪ್ರಕೃತಿಯನ್ನು ನಾನು ಆಸ್ವಾದಿಸಲಿಲ್ಲ ಅನ್ನೋ ಸಂಕಟ ಅವನಿಗೆ ಬರುತ್ತೆ. ಆಮೇಲೆ ನೋಡಿ, ಹೃದಯದ ತುಂಬ ಪ್ರೀತಿ ಇಲ್ಲ, ಬಾಯಿ ತುಂಬ ನಗುವಿಲ್ಲ, ಮುಖದಲ್ಲಿ ಮಂದಹಾಸವಿಲ್ಲ, ಕಣ್ಣಲ್ಲಿ ಹೊಳಪಿಲ್ಲ. ಅಯ್ಯೋ, ನನ್ನ ಜೀವನ ಹಿಂಗಾಯ್ತೆ. ದೇಶ ಸುತ್ತಿ ಕೋಶಗಳನ್ನು ಓದಿದರೂ ಜ್ಞಾನಿಯಾಗಲಿಲ್ಲ. ಭವಸಾಗರಗಳನ್ನು ಈಜಿ ಬದುಕನ್ನು ಜಯಿಸಲಿಲ್ಲ. ದೇಶ ಸುತ್ತಿ ಕೋಶಗಳನ್ನು ಓದಿದರೂ ಜ್ಞಾನಿಯಾಗಲಿಲ್ಲ. ಭವಸಾಗರಗಳನ್ನು ಈಜಿ ಬದುಕನ್ನು ಜಯಿಸಲಿಲ್ಲ. ಪ್ರಕೃತಿಯೊಡನಿದ್ದು ಅದರ ಸ್ವಭಾವ ತಿಳಿಯಲಿಲ್ಲ. ಭೂಮಿ ಆಕಾಶಗಳ ಅಗಾಧತೆಯನ್ನು ಕಂಡು ಬೆರಗಾಗಲಿಲ್ಲ. ಇದೆಂತಹ ಜೀವನ, ಇದೆಂತಹ ಬಂಧನ, ಬದುಕನ್ನು ಆನಂದಿಸುವಷ್ಟು ಇಲ್ಲ ವ್ಯವಧಾನ. ಬಂಧುಗಳೇ, ಇಂಥ ರಾಮ ಕೊನೆಯಲ್ಲಿ ಅವನು ಸರಯುಗೆ ಬಿದ್ದು ತನ್ನ ಪ್ರಾಣ ಕಳ್ಕೊತಾನೆ. ಒಂದು ಮಾತು ಕೇಳ್ತಾರೆ ಕೊನೆ ಕಾದಂಬರಿಯಲ್ಲಿ ಮಾತು, ಪಾರಮಾರ್ಥಿಕ ಲಾಭಕ್ಕಾಗಿ ಲೌಕಿಕದಲ್ಲಿ ಅನಾಚಾರಗಳನ್ನು ಎಸಗಿದ ರಾಮನಿಗೆ ಮುಕ್ತಿ ದೊರಕುತ್ತದೆ ಎಂದು ಕರ್ಮಫಲದಲ್ಲಿ ನಂಬಿಕೆ ಇರುವವರಿಗೆ ಖಾತರಿ ಇದೆಯೇ? ಇವನಿಗೆ ಮುಕ್ತಿ ಸಿಗುತ್ತಾ? ಇದನ್ನು ಕಾಲವೇ ನಿರ್ಧರಿಸಬೇಕಿದೆ. ಸರಯುವಿನಲ್ಲಿ ಬಿದ್ದು ಸಾಯುವೆ ಎಂಬ ವಾಲಿಯ ಶಾಪದಂತೆ ರಾಮನು ಸರಯುವಿನಲ್ಲಿ ಮುಳುಗಿ ಸತ್ತನು. ವಾಲಿ ಅವಧಿಯ ಸದ್ದು ಭರತ ವರ್ಷದಲ್ಲಿ ಮಾಡಿದಂತೆ ರಾಮನ ಸಾವಿನ ಸುದ್ದಿಯು ಸದ್ದು ಮಾಡಲಿಲ್ಲ. ಸ್ವಯಂ ಹತ್ಯೆ ಮಾಡಿಕೊಳ್ಳುವೆ ಎಂಬ ಸೀತೆಯ ಶಾಪವು ನಿಜವಾಯಿತು. ಸತ್ತ ಮೇಲೆ ಮುಕ್ತಿ ದೊರಕದು ಎಂಬ ಶಂಭೂಕನ ಶಾಪವಷ್ಟೇ ನಿಜವಾಗಬೇಕಾಗಿರುವುದು. ಹೀಗೆ ರಾಮನಿಗೆ ಮುಕ್ತಿ ಇಲ್ಲ, ಅವನು ಮಾಡಿರುವ ಪಾಪಗಳಿಗೆ ಎನ್ನುವ ಒಂದು ಕಟುವಾದ ಸಂದೇಶವನ್ನು ಈ ಕಾದಂಬರಿ ಕೊಡುತ್ತೆ ಬಂಧುಗಳೇ. ಇನ್ನು ಇವರ ಅಧ್ಯಯನದ ಬೀಸನ್ನು ನೋಡಿದ್ರೆ ಅವರು ವಾಲ್ಮೀಕಿ ರಾಮಾಯಣ, ತುಳಸಿ ರಾಮಾಯಣ, ಕಂಬರಾಮಾಯಣ, ಕುಮುದೇಂದು ರಾಮಾಯಣ, ಆಮೇಲೆ ಎಷ್ಟೆಲ್ಲ ಜನಪದ ರಾಮಾಯಣಗಳು, ದೇಶ ವಿದೇಶಗಳಲ್ಲಿ ರಾಮಾಯಣದ ಬೇರೆ 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 ವ್ಯಾಖ್ಯಾನಗಳು, ಇದೆಲ್ಲವನ್ನು ಅವರು ಅಧ್ಯಯನ ಮಾಡಿದ್ದಾರೆ. ಮತ್ತು ಅವರು ಅನೇಕ ಪ್ರಸಂಗಗಳು, ದೊಡ್ಡ ಪ್ರಸಂಗಗಳ ಪಟ್ಟಿ ಇದೆ. ನಾನು ಅದನ್ನು ಓದಕ್ಕೆ ಹೋಗಲ್ಲ. ಒಂದೆರಡು ಮಾತ್ರ ನಿಮಗೆ ಹೆಸರು ಮಾತ್ರ ಹೇಳ್ತೀನಿ ನೋಡಿ. ಅವರು ಏನೇನು ಕಲ್ಪನೆಗಳನ್ನು ಮಾಡ್ಕೊಂಡಿದ್ದಾರೆ ಅಂಥೇಳಿ, ತ್ರಿಮೂರ್ತಿಗಳ ಕಲ್ಪನೆ, ಅನಿವಾಸಿಗಳ ಆಗಮನ, ಇಕ್ಷ್ವಾಕುವಿನ ಕುಲ, ವರ್ಣಾಶ್ರಮ ಪದ್ಧತಿಯ ಜಾರಿ, ಬಲಿಚಕ್ರವರ್ತಿಯ ವಂಚನೆ, ನರಸಿಂಹಾವತಾರದ ರಹಸ್ಯ, ಮೋಡ ಬಿತ್ತನೆ ಮೂಲಕ ಋಷ್ಯಶೃಂಗನ್ನು ಕೃತಕ ಮಳೆ ತರಿಸುವುದು, ಪುತ್ರಕಾಮೇಷ್ಟಿ ಯಜ್ಞ, ದಶರಥ ಶತ್ರುಮಿತ್ರಳ ವಿವಾಹ,
ಎಷ್ಟು ಇದು ಒಂದು ಇಡೀ ಪುಟದಲ್ಲಿ ಆ ಪ್ರಸಂಗಗಳು, ಯಾವ್ಯಾವ ಪ್ರಸಂಗಗಳನ್ನು ಅವರು ಬೇರೆ ಬೇರೆ ಆಕಾರಗಳಿಂದ ತಗೊಂಡಿದ್ದಾರೆ ಅನ್ನೋದು ಇದೆ. ಮತ್ತು ಎಲ್ಲಿವರೆಗೂ ಅಂತಂದರೆ ಬಂಧುಗಳೇ, ಮಾಯಾ ಜಿಂಕೆ, ಅಯೋಮುಖಿಯ ಅವಮಾನ, ಕಬಂಧನ ಹತ್ಯೆ, ಶಬರಿಯ ಆತಿಥ್ಯ, ವನ ನರ, ಇದೆಲ್ಲ ಆಗಿ ಲಕ್ಷ್ಮಣನ ದೇಹತ್ಯಾಗ, ರಾಮ ಸುಗ್ರೀವರ ದೇಹತ್ಯಾಗ, ಇದೆಲ್ಲ ಬರುತ್ತೆ. ಹಾಂ, ಏನಂದರೆ ನಾವು ಸಾಮಾನ್ಯ ಎಲ್ಲ ರಾಮಾಯಣಗಳಲ್ಲಿ ಓದ್ಕೊಂಬಂದಿರೋದು ದಶರಥನಿಗೆ 3 ಪತ್ನಿಯರು ಅಂತ ಅಲ್ವಾ, ಕೌಸಲ್ಯ, ಸುಮಿತ್ರಾ ಮತ್ತು ಕೈಕೆ. ಈ ಇದೆಲ್ಲ ಪುತ್ರಕಾಮೇಷ್ಟಿ ಯಜ್ಞ ಮಾಡಬೇಕಾದ್ರೆ 4 ಪತ್ನಿ ಇರಬೇಕಂತೆ. ಒಂದು ಪ್ರೀತಿಯ ಪತ್ನಿ ಅಂತೆ, ಒಂದು ಪಟ್ಟಮಹಿಷಿ, ಒಂದು ಶೂದ್ರ ಪತ್ನಿ, ಇನ್ನೊಂದು ಪರಿತ್ಯಕ್ತ ಪತ್ನಿ. ಪುರುಷ ಪ್ರಧಾನ ವ್ಯವಸ್ಥೆಯ ಸಿಟ್ಟು ಬರುತ್ತೆ ಓದ್ತಾ ಇದ್ರೆ. ನನಗಂತೂ ಎಷ್ಟು ಸಿಟ್ಟು ಬಂತು ಅಂದರೆ, ಅವಳೊಬ್ಳು ಪರಿತ್ಯಕ್ತ ಪತ್ನಿ ಬೇರೆ ಇರಬೇಕಂತ ಅವಳಿಗೆ. ಆ ಪ್ರಸಂಗ ಇಲ್ಲಿದ್ದು ಬರೆದಿದ್ದಾರೆ ಇವರು. ಅವಳ ಹೆಸರು ಶತ್ರುಮಿತ್ರ ಅಂತ. ಅವಳ ಹೆಸರು, ಪರಿತ್ಯಕ್ತ ಪತ್ನಿಯ ಹೆಸರು. ಅವಳು ಯಾರಪ್ಪ ಅಂದರೆ ಸುಮಿತ್ರೆಯ ಪರಿಚಾರಕಿ, ದಾಸಿ. ಇವನಿಗೆ ಚಿಂತೆ ನಮ್ಮ ದಶರಥನಿಗೆ, ನನಗೆ 3 ಜನ ಪತ್ನಿ ಇದ್ದಾರಲ್ಲ, ಇನ್ನೊಬ್ರು ಇಲ್ವಲ್ಲ, ಏನು ಮಾಡೋದು? ಆಗ ಅದಕ್ಕೂ ಆ ಸುಮಿತ್ರಾನೇ ಅವಳಿಗೆ ಸಲಹೆ ಕೊಡೋದು, ಚಿಂತೆ ಮಾಡಬೇಡ, ನನಗೊಬ್ಳು ಒಳ್ಳೆ ದಾಸಿ ಇದ್ದಾಳೆ, ಮಧ್ಯ ವಯಸ್ಸಿನವಳು, ಅವಳು ಯಾರನ್ನೂ ಮದುವೆ ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ, ನಾನು ಅವಳನ್ನ ಒಪ್ಪಿಸ್ತೀನಿ, ನೀನು ಅವಳನ್ನ ಮದುವೆ ಆಗಿ ಒಂದು ಸ್ವಲ್ಪ ದಿವಸ ಅವಳು ಸಂಸಾರ ಮಾಡಿ ಬಿಟ್ಬಿಡು. ಅವಾಗ ನಿಂಗೆ ಅವಳು ಪರಿತ್ಯಕ್ತ ಪತ್ನಿ ಆಗ್ತಾಳೆ, ಬಿಟ್ಟ ಹೆಂಡತಿ ಆಗ್ತಾಳೆ, ಆಮೇಲೆ ನೀನು ಆರಾಮಾಗಿ ಯಜ್ಞ ಮಾಡ್ಬೋದು ಅಂತ. ಇದು ನೋಡಿ, ಈ ಪ್ರಸಂಗ ಇದರಲ್ಲಿದೆ. ಎಷ್ಟೆಲ್ಲ ಆಕಾರಗಳನ್ನು ಅವರು ಬಳಸಿ ಬರೆದಿದ್ದಾರೆ ಅನ್ನೋಕ್ಕೆ ಇದೊಂದು ಉದಾಹರಣೆ ಕೊಡ್ತಾ ಇರೋದು ನಿಮಗೆ ನಾನು. ಆಮೇಲೆ ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ಅವಳು ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಒಂದು ಷರತ್ತು ಹಾಕ್ತಾಳೆ ಅವಳು, ಶತ್ರುಮಿತ್ರೆ. ಏನು ಗೊತ್ತಾ, ಅವಳು ಹೇಳ್ತಾಳೆ, ಆಯಿತು ಮದುವೆ ಮಾಡ್ಕೋತೀನಿ, ಸುಮಿತ್ರನ ಮಾತು ನಾನು ಉಲ್ಲಂಘಿಸಲ್ಲ, ಆದರೆ ನನ್ನ ಮಗನನ್ನು ನೀವು ಸುಮಿತ್ರೆಯ ಮಗ ಅನ್ನಬೇಕು ಅಂತ. ಅದಕ್ಕೆ ಸುಮಿತ್ರೆಗೆ 2 ಮಕ್ಕಳು, ಲಕ್ಷ್ಮಣ ಮತ್ತು ಶತ್ರುಘ್ನ. ಮತ್ತು ಮಿತ್ರೆಯ ಮಗ ಆದದ್ರಿಂದ ಅವನು ಶತ್ರುಘ್ನ ಅಂತ. ಹೀಗೆ ಈ ಥರ ಅದೆಷ್ಟು ಪುಸ್ತಕಗಳನ್ನು ಓದಿ ನನಗೆ ಅನ್ನಿಸ್ತು, ನಮ್ಮ ಪುರುಷೋತ್ತಮ ಹೆಗ್ಡೆ ಅವ್ರನ್ನ ಕೇಳಬೇಕು, ಸರ್ ಒಂದು ಗ್ರಂಥಸೂಚಿಯನ್ನು ನೀವು ಬೇರೆ ಪ್ರಕಟಿಸಿ, ಇಲ್ಲಿ ಪ್ರಕಟಿಸ್ಲಿಕ್ಕಾಗದೇ ಇದ್ದರು ಈ ಮೇಕಿಂಗ್ ಆಫ್ ದಿ ಮೂವಿ ಅಂತ ಮಾಡ್ತಾರೆ ನೋಡಿ ಸಿನಿಮಾಗಳಲ್ಲಿ, ಮೇಕಿಂಗ್ ಆಫ್ ದಿ ಮೂವಿ. ಹಾಗೆ ಕಾದಂಬರಿ ರಚನೆ ಮಾಡುವಾಗ ತಾವು ಬಳಸಿದ ಆಕಾರಗಳ ಒಂದು ಯಾದಿಯನ್ನು ಮತ್ತು ಒಂದು ಲೇಖನವನ್ನು ಮಾಡಿದ್ರೆ ತುಂಬ ಉಪಯುಕ್ತ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಸರ್ ದಯವಿಟ್ಟು ತಾವು ಮುಂದೆ ಅದನ್ನು ಮಾಡಿ ಅಂತ ನಾನು ನಿಮ್ಮನ್ನು ವಿನಂತಿ ಮಾಡ್ತಾಯಿದ್ದೀನಿ ಎಲ್ಲರ ಪರವಾಗಿ. ಬಂಧುಗಳೇ, ಹೀಗೆ ಒಂದು ಕಡೆ ವಿಷ್ಣು ಪುರಾಣ ಶಿವಪುರಾಣಗಳ ಚರ್ಚೆ, ಇನ್ನೊಂದು ಕಡೆ ವೈಜ್ಞಾನಿಕತೆ, ಇನ್ನೊಂದು ಕಡೆ ಮನುಷ್ಯನ ಮೂಲಭೂತ ಸ್ವಭಾವದ ಹುಳುಕು, ಅಂದರೆ ಮನ್ನಣೆಯ ದಾಹಕ್ಕೋಸ್ಕರ ಇರುವುದೆಲ್ಲವನ್ನು ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಅಡಿಗರು ಹೇಳಿದಾಗೆ, ಹುತ್ತಗಟ್ಟದೆ ಚಿತ್ತ ಮತ್ತೆ ಕೆತ್ತೀತೇನು ಪುರುಷೋತ್ತಮನ ಆ ಅಂಥರೂಪರೇಖೆ. ಅಡಿಗರು ಮಾತು ಶ್ರೀರಾಮನವಮಿ ದಿವಸದಲ್ಲಿ. ಇಲ್ಲಿ ಪುರುಷೋತ್ತಮನ ಲೇಖನಿ ಪುರುಷೋತ್ತಮಾಯಣವನ್ನು ಕೆತ್ತಿದೆ. ಮತ್ತು ಮತ್ತೆ ನಮಗೆ ಎಂಥ ಪುರುಷೋತ್ತಮ ಇವನು, ನಿಜವಾಗ್ಲೂ ಪುರುಷೋತ್ತಮನ ಏನಿವನು ಅಂತ ಪ್ರಶ್ನೆ ಮಾಡ್ಕೊಳ್ಳೋ ಹಂಗೆ ಮಾಡಿದೆ. ಬಹುಶಃ ಹೀಗೆ ಪ್ರಶ್ನೆ ಮಾಡಲಿಕ್ಕೆ ಅವರು ನಮ್ಮನ್ನು ಸಿದ್ಧಪಡಿಸಿರೋದೇ ಅವರ ಸಾಧನೆ ಅಂತ ನಂಬಿ, ಇದು ಇನ್ನಷ್ಟು ಚಿಂತನೆಗಳಿಗೆ ಮೂಲವಾಗಲಿ ಅಂತ ಹೇಳ್ತಾ, ಇಷ್ಟು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ತಾಳ್ಮೆಯಿಂದ ಕೇಳಿದ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.